ನಿವಾಸದಲ್ಲಿ ಕಳ್ಳರ ಕೈಚಳಕ. ಹಾಸನ ನಗರದ ಬಿ ಕಾಟಿಹಳ್ಳಿಯಲ್ಲಿ ಕಳ್ಳತನಕ್ಕೆ ಯತ್ನಿಸಲಾಗಿದೆ. ಮನೆಯ ಹಿಂದಿನ ಬಾಗಿಲು ಒಡೆದು ನುಗ್ಗಿದ ಕಳ್ಳರು. ಮನೆಯಲ್ಲಿ ಬೀರು ಒಡಿತಾ ಇದ್ದಾಗ ಕೇಳಿ ಬಂತು ಶಬ್ದ. ಮನೆಯಲ್ಲಿದ್ದವರಿಗೆ ಗೊತ್ತಾಗ್ತಿದ್ದಂತೆ ಕಾಲ್ಕಿತ್ತುಬಿಟ್ಟಿದ್ದಾರೆ ಕಳ್ಳರು. ಮನೆಯಲ್ಲೇ ಮಲಗಿದ್ದ ಕಾರು ಚಾಲಕ ಅಜಯ್ ಎಂಬುವರ ಬಾಡಿಗೆಗೆ ಇದ್ದಂತ ಮನೆ. ನ್ಯಾಯಾಧೀಶರೊಬ್ಬರು ಬಾಡಿಗೆಗೆ ನೀಡಿದ್ರು ಈ ಮನಿನ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಕಳ್ಳರ ಹಾವಳಿ ದಿನದಿಂದ ದಿನಕ್ಕೆ ಮಿತಿ ಮೀರ್ತಾ ಇದೆ. ಜಡ್ಜ್ ನಿವಾಸಕ್ಕೆ ಖಾಸಗಿ ನಿವಾಸದಲ್ಲಿ ಕಳ್ಳರು ತಮ್ಮ ಕೈಚಳಕ ತೋರ್ಸಕ್ ನುಗ್ಬಿಟ್ಟಿದ್ದಾರೆ. ಹಾಸನ ನಗರದ ಬಿ ಕಾಟಿಹಳ್ಳಿಯಲ್ಲಿ ಕಳ್ಳತನಕ್ಕೆ ಯತ್ನಿಸಿದ್ದಾರೆ. ಮನೆಯ ಹಿಂದಿನ ಬಾಗಿಲನ್ನ ಒಡೆದು ಒಳಗಡೆ ನುಗ್ಗಿದ್ದಾರೆ ಕಳ್ಳರು. ಮನೆಯಲ್ಲಿ ಬೀರು ಒಡಿತಾ ಇದ್ರಂತೆ. ಆ ಶಬ್ದ ಕೇಳ್ಬಿಟ್ಟಿದೆ ಜೋರಾಗಿ. ಆಗ ಮನೆಯಲ್ಲಿ ಇದ್ದವರಿಗೆ ಗೊತ್ತಾಗಿದೆ, ಏನೋ ಸೌಂಡ್ ಆಗ್ತಾ ಇದೆಯಲ್ಲ, ಏನು ಯಾರೋ ಬಂದಂಗಿದೆ ಅಂತ. ಆಗ ಕಳ್ಳರು ಮನೆಯಲ್ಲಿ ಇದ್ದವರು ಎಸ್ಕೇಪ್ ಆಗಿಬಿಟ್ಟಿದ್ದಾರೆ. ಕಾರು ಚಾಲಕ ಅಜಯ್ ಅನ್ನುವರು ಈ ಮನೇಲಿ ಇದ್ರಂತೆ, ಬಾಡಿಗೆಗಿದ್ರಂತೆ. ಈ ಮನೆಯಲ್ಲಿ ನ್ಯಾಯಾಧೀಶರೊಬ್ಬರು ಈ ಮನೆನ ಬಾಡಿಗೆಗೆ ಬಿಟ್ಟಿದ್ರಂತೆ. ನೋಡಿ, ಮನೆಯಲ್ಲಿ ಒಬ್ರು ಇದ್ದಾಗ್ಲೇ ಕಳ್ಳತನಕ್ಕೆ ಯತ್ನಿಸ್ತಾರೆ ಅಂತ ಅಂದರೆ ಎಷ್ಟು ಎಚ್ಚರಿಕೆಯಿಂದ ಇರಬೇಕಾಗತ್ತೆ ನಾವುಗಳು ಅನ್ನೋದು. ಜೊತೆಗೆ ಇವ್ರಿಗೆ ಭಯ, ಭೀತಿ, ಕಾನೂನು, ಪೊಲೀಸರು ಅನ್ನೋದು ಒಂದು ಸ್ವಲ್ಪನೂ ಆತಂಕ ಇಲ್ಲ ಅನ್ನೋದನ್ನು ಕೂಡ ನಾವು ಇಲ್ಲಿ ನೋಡಬೇಕಾಗತ್ತೆ. ಹಾಗಾಗಿಯೇ ಪೊಲೀಸ್ ಕಮಿಷನರ್ ಇತ್ತೀಚೆಗೆ ಮನವಿ ಮಾಡ್ಕೊಂಡಿದ್ದು, ಬೇಸಿಗೆ ರಜೆ ಬಂತು ಅಂತ ಮಕ್ಕಳನ್ನ ಇಡೀ ಫ್ಯಾಮಿಲಿನ ಕರ್ಕೊಂಡು ವಾರಾನ್ಗಟ್ಲೆ 15 ದಿನ ತಿಂಗಳಾನ್ಗಟ್ಲೆ ದಯವಿಟ್ಟು ಬೀಗ ಹಾಕೊಂಡು ಹೋಗಬೇಡಿ, ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ ಅಂತ. ಮನೇಲಿ ಇದ್ದಾಗಲೇ ಕದೀತಾರೆ ಅಂತಂದರೆ ಇನ್ನು ಮನೇಲಿ ಯಾರೂ ಇಲ್ಲ ಅಂತ ಏನಾದರೂ ಗೊತ್ತಾಗ್ಬಿಡ್ತು ಅಂತಂದರೆ ದೋಚಿಬಿಡ್ತಾರೆ. ಹಾಗಾಗಿ ಬಹಳ ಎಚ್ಚರಿಕೆಯಿಂದ ಇರಬೇಕು ಅನ್ನುವಂಥ ಸೂಚನೆಯನ್ನು ನೀಡಲಾಗಿದೆ. ಸ್ವಲ್ಪ ಎಚ್ಚರಿಕೆ ವಹಿಸುವುದು ಸೂಕ್ತ. ಇತ್ತೀಚೆಗೆ ಕಳ್ಳತನದ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಹಗಲು ರಾತ್ರಿ ದರೋಡೆಗಳು ನಡೀತಾ ಇದೆ. ಮನೆಗೆ ನುಗ್ತಾ ಇದ್ದಾರೆ, ಕಳ್ಳತನ ಮಾಡಿ ಎಸ್ಕೇಪ್ ಆಗ್ತಿದ್ದಾರೆ. ಈ ಎನ್ಕ್ವೈರಿ ಮಾಡೋದು, ಒಳಗೆ ಹಾಕೋದು, ನೈಟು ಮನ್ಗಿದ್ವಿ ಸರ್, ಫ್ಯಾನ್ ಹಾಕೊಂಡು ಮನ್ಗಿದ್ದೆ. ಅಲ್ಲಿ ಯಾವಾಗ ಬಂದಿದಾರ ಗೊತ್ತಿಲ್ಲ. ನಾನು ಶೆಡ್ ಪಕ್ಕ ಒಂದು ರೂಮ್ ಇದೆ, ಆ ರೂಮ್ ಹತ್ರ ಬಂದು ಬೀರ್ನ ಮೀಟ್ಬೇಕಾದ್ರೆ ಸೌಂಡ್ ಬಂತು ಸರ್. ನಾಯಿ ಸಡನ್ ಆಗಿ ಬಗಳ್ಬಿಟ್ಟು ಅಲ್ಲಿಗೆ ಹೋಯ್ತು. ನಾನು ಎದ್ಬಿಟ್ಟು ನೋಡಿದೆ, ಸ್ವಲ್ಪ ಸೈಲೆಂಟ್ ಆದೆ, ಏನು ಸೌಂಡ್ ಬರ್ತಿದೆ ಅಂತ ಫ್ಯಾನ್ ಆಫ್ ಮಾಡಿದೆ. ಮೀಟ್ ಹತ್ರ ಸೌಂಡ್ ಬಂತು. ನನಗೆ ಭಯ ಆಗ್ಬಿಟ್ಟು ಒಂದೇ ಸಲ ನಮ್ಮ ಬ್ರದರಿಗೆ ಒಂದ್ಸಲ ಫೋನ್ ಮಾಡಿದೆ, ಕಳ್ಳರು ಬಂದಿದ್ದಾರೆ ಬನ್ನಿ ಬ್ರದರ್, ನಾನು ಒಬ್ಬನೇ ಇದ್ದೀನಿ ಅಂತ ಹೇಳ್ಬಿಟ್ಟು ಇವ್ರಿಗೆ ಫೋನ್ ಮಾಡಿದೆ ಸರ್. ಅಷ್ಟೊತ್ತಿಗೆ ಸರ್ರು ನಾನು ಆಚೆ ಬಂದೆ, ನಮ್ಮ ಬ್ರದರ್ ಇಬ್ಬರು ಬಂದಿದ್ರು, ಪೊಲೀಸರಿಗೆ ಫೋನ್ ಮಾಡು ಅಂತ ಹೇಳಿದ್ರು. ಆಮೇಲೆ ಇವರು ಬಂದರು, ಸರ್ರು ಬಂದರು. ಆಮೇಲೆ ಪೊಲೀಸರಿಗೆ 112ಗೆ ಫೋನ್ ಮಾಡಿದ್ವಿ, ಅವ್ರಿಗೆ ಬಂದರು. ಆಮೇಲೆ ಅವ್ರು ಬಂದಾದ್ಮೇಲೆ ಒಳಗಡೆ ಹೋದ್ವಿ ಸರ್. ಇಲ್ಲಿ ಅವರು ಮತ್ತೆ ಎಷ್ಟು ಜನ ಬಂದಿದ್ದಾರೆ ಅದೇನು ಗೊತ್ತಿಲ್ಲ ಸರ್. ಹಂಗೆ ಅರ್ಧಕ್ಕೆ ಬಿಟ್ಟು ಹೋಗಿದಾರ? ಹಾಂ ಸರ್, ಮನೆ ಒಳಕ್ಕೆ ಬಂದಿದ್ದಾರೆ, ಮನೆ ಒಳಗಡೆ ಬಂದಿದ್ದಾರೆ ಸರ್. ಎಷ್ಟು ಜನ ಬಂದಿರೋ ಗೊತ್ತಿಲ್ಲ ಸರ್, ನೋಡೇ ಇಲ್ಲ ಸರ್. ನಾನು ಶೆಡ್ ಒಳಗಡೆ ಮನ್ಗಿದ್ದೆ. ನೈಟ್ 2:15 ಗಂಟೆಯಲ್ಲಿ ಶಬ್ದ ಆಯಿತು. ಆಮೇಲೆ ಹೊರಗಡೆ ಬಂದು ನೋಡಿದ, ನಾಯಿ ಎಲ್ಲ ಬೊಗಳ್ದು. ಆಗ ಬಂದು ನೋಡಿದಾಗ ಇಲ್ಲಿ ಹುಡುಗ ಇದ್ದ ಇವನು. ಆಗ ಏನಪ್ಪ ಅಂತ ಕೇಳೋ ಹೊತ್ತಿಗೆ ಇಲ್ಲಿ ಕಳ್ಳರವ್ರೆ ಅಂತ ಅಂದ. ಆಮೇಲೆ ನಾವು ಕೆಳಗೆ ಬಂದ್ಬಿಟ್ಟು ನೋಡೋ ಹೊತ್ತಿಗೆ ನೋಡ್ದೆ, ನಿಂತ್ಕೊಂಡು ಈ ಕಡೆ ಡೋರ್ ಓಪನ್ ಆಗಿತ್ತು, ಹಿಂದ್ಗಡೆ ಗ್ರಿಲ್ಸ್ ಡೋರ್ ಓಪನ್ ಆಗಿತ್ತು. ಆಮೇಲೆ ನೋಡೋಣ ಅಂತ ಅಂದರೆ ಒಳಗಡೆಗೆ ಹೋಗಿ ಭಯ ಆಗಿ ಆಗ ಪೊಲೀಸಿಗೆ ಫೋನ್ ಮಾಡಿ ಅವ್ರು ಬಂದ ಮೇಲೆ ಹೋಗಿ ಒಳಗಡೆ ಅವ್ರ ಜೊತೆಲಿ ಹೋಗಿ ನೋಡಿದ ಮೇಲೆ ಒಂದು ಬೀರು ಓಪನ್ ಆಗಿತ್ತು ಬಟ್ಟೆದು. ಇನ್ನೊಂದು ಬೀರು ಹತ್ರ ಎಲ್ಲ ಸ್ಕ್ರೂ ಡ್ರೈವರು, ಒಂದು ಇದು ಪಿಸ್ತೂಲು, ಇದು ಎಲ್ಲನೂ ಇಟ್ಟಿದ್ರು. ನೋಡಿದೆ ಅವ್ರು ಪೊಲೀಸರ ಜೊತೆ ಹೋಗಿ ನಾವು. ಅಷ್ಟೇ ನಡೆದದ್ದು. ನಾಯಿ ಇತ್ತು ಒಂದು, ಅವ್ರದ್ದೇ ಬಗಳೈತೆ. ನಮ್ಮದು ಐತೆ ಆ ಕಡೆ ಪಕ್ಕದಲ್ಲಿ, ಅದು ಜೋರ ಬಗಳ್ತು. ಆಗ ನಾವು ಎದ್ದು ಬಂದು ನೋಡಿದ್ದು. ಬಾಡಿಗೆ ಕೊಟ್ಟಿದ್ರ? ಇದು ಬಾಡಿಗೆ ಇದ್ರು, ಬೆಳಗಾಂನವರು. ಅವ್ರು ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಫ್ಯಾಕ್ಟ್ರಿ ಐತೆ ಅವ್ರದ್ದು, ಗೊಬ್ಬರದ್ದು. ಅವರಿದ್ದರು, ಅವ್ರು ಊರಿಗೆ ಹೋಗಿದ್ರು ನೆನ್ನೆ ಮಧ್ಯಾಹ್ನ. ಡ್ರೈವರ್ ಬಿಟ್ಟು ಹೋಗಿದ್ರು. ಮನೆ ಇವರು ಅವರು ಮ್ಯಾಜಿಸ್ಟ್ರೇಟ್ರ್ ಆಗ್ಯವ್ರೆ, ಬೆಂಗಳೂರಲ್ಲವ್ರೆ. ಅವರು ಬೆಂಗಳೂರಲ್ಲಿ ಅವ್ರು ಇಲ್ಲಿಲ್ಲ, ಅವ್ರಿಗೆ ಕೊಟ್ಟಿದ್ರು ಬಾಡಿಗೆ. ಜೈಶಂಕರ್ ಅಂತ. ರಾಡು ಎಲ್ಲ ಬಿಟ್ಟು ಅವ್ರು ಆಡ್ಬಿಟ್ಟವ್ರೆ. ಆ ಸ್ಕೂಟ್ರ್